चाहिए. ಅದನ್ನ ಮಮ್ಮಾರವರು ಇಷ್ಟು ಅಕ್ಯುರೇಟ್ ಆಗಿ ನಿಭಾಯಿಸಿದ್ರು. ದಾದಿಗಳೆಲ್ಲ ಹೇಳ್ತಾರ ಈ ಮಮ್ಮ ಬಾಬಾ ಹೇಳಿದ್ಮೇಲೆ ಕೊನೆ ತಕನು ಮಮ್ಮಾರವ್ರ ಕಣ್ಣಾಗ ನೀರ ಬರಲಿಲ್ಲ ಅಂತ. ಒಂದು ದಿವಸ ಇಂತಹ ಒಂದು ದಿವಸ ಬತ್ತು ಕಿ ಮಮ್ಮಾರವರು ಬಾಂಬೆಯಿಂದ ಮಧುವನ್ಕ್ ಬರಬೇಕಾಗಿತ್ತು. ಡಾಕ್ಟರ್ ಹೇಳಿಬಿಟ್ಟಿದ್ರು ಇನ್ನು ಮಮ್ಮ ಬಹಳ ದಿನ ಈ ಜಗತ್ತಿನಾಗ ಇರುವುದಿಲ್ಲ, ಅದಕ್ಕೆ ಎಲ್ಲಿ ನೀವು ಅಂತವಾಗಿ ಶಾಂತವಾಗಿ ಇರ್ತನತಾರೋ ಅಲ್ಲಿ ಇರಿಸ್ರಿ ಅಂತ ಹೇಳಿದ್ರು. ಅಲ್ಲಿಂದ ಬಾಂಬೆಯಿಂದ ಅಂದ್ರೆ ರಮೇಶನ್ ಅವ್ರ ಏನಿದ್ರು ಅವ್ರ ಮನೆಯಲ್ಲಿ ಮಮ್ಮಾರವರು ಇರ್ತಿದ್ರು. ಮಮ್ಮಾರವರು ಬಾಂಬೆಯಿಂದ ಬಾಬಾಗ ಸಮಾಚಾರ ಕೊಡಲಾಯ್ತು. ಆಮೇಲೆ ಮಮ್ಮಾರವ್ರನ್ನ ಮಧುವನ್ ಕಳಿಸಂತ ಹೇಳಿ ಬಾಬಾ ಹೇಳಿದ್ರು. ಆದ್ರೆ ರಮೇಶನ್ ಅವರು ಶಾರ್ಟ್ಕಟ್ ಹೇಳ್ತಾ ಇದ್ದೇನ್ರಿ, ವಿಸ್ತಾರ ಭಾಳ ಆಗತ್ತ. ಒಂದು ರಿಕಾರ್ಡ್ ಒಂದು ಹಾಡಿತ್ತು, ಆ ಹಾಡ ಒಂದು ಕ್ಯಾಸೆಟ್ ತಂದಿದ್ರು. ಅದ್ರಾಗ ಅದು ಈ ವಿಷಯ ಮಮ್ಮಾಯಿನ ಈ ಜಗತ್ತಿನಾಗ ಬಹಳ ಇರುದಿಲ್ಲ ಅಂತಕ್ಕಂಥದ್ದು. ಶಿವ ಬಾಬಾ ಸ್ಪಷ್ಟವಾಗಿ ಸಂದೇಶಿ ದಾದಿ ಅಂತಿದ್ರು ಬಾಂಬೆದೊಳಗ. ಅವ್ರ ತನುವಿನಾಗ ಬಾಬಾ ಬಂದು ಈ ಮಾತನ್ನ ಫಸ್ಟ್ ಮಾಡಿದ್ರು. ಈ ವಿಷಯವನ್ನ ಮಮ್ಮರವ್ರಿಗೆ ಅಟ್ಟ ತಿಳಿಸ್ರಿ, ಮಮ್ಮ ಶರೀರ ಬಿಡ್ತಾರಂತಕ್ಕಂಥದ್ದು, ಆದ್ರೆ ಯಾರಿಗೆ ತಿಳಿಸ್ಬೇಡ್ರ ಅಂತ ಹೇಳ್ಕೊಂಡು ಆ ವಿಚಾರವನ್ನ ಮಮ್ಮನ ಕೈಯಾಗ ಹೇಳಿದಾಗ ಮಮ್ಮಾರವರ ಮುಖದಿಂದ ಬಂದಿರುವಂತ ಶಬ್ದ ಒಂದೇ, ಡ್ರಾಮಾ. ಮತ್ತೊಂದು ಶಬ್ದ ಇಲ್ಲ. ಅಲ್ಲಿಂದ ಮಮ್ಮ ಯಾವಾಗ ಈ ಕಡೆ ಮಧುವನ್ಕ್ ಬರ್ಲಾಕತ್ತಿದ್ರು ಟ್ರೈನ್ಯಾಗ ಎಲ್ಲಾರು. ಅವಾಗ ದಾದಿ ಪ್ರಕಾಶ್ ಮನಿ ಅವರು ಅಲ್ಲಿ ಬಾಂಬೆದಲ್ಲಿ ಇದ್ರು, ಗಾಮಿದೇವಿ ಸೆಂಟರ್ದಲ್ಲಿ. ಅವರು ಕಳಿಸ್ಲಾಕ ಅಲ್ಲಿ ಬಂದಿದ್ರು. ರಮೇಶನ್ ಅವ್ರು ಇದ್ರು, ಉಷಾಕ್ ಅವ್ರಿದ್ರು, ಲೀಲಾ ಬೇಲ್ ಅಂತ ತಿಳ್ಕೊಂಡು ರಮೇಶ್ ಅಣ್ಣ ಅವರ ತಂಗಿ ಅವರು ನರ್ಸ್ ಇದ್ರು. ಮಮ್ಮಾರವ್ರನ್ನ ಅವರು ನೋಡ್ಕೋತಾ ಇದ್ರು. ಮಮ್ಮ ಯಾವಾಗ ಮಧುವನ್ಕ್ ಈ ಕಡೆ ಬರ್ಲಾಕತ್ತಿದ್ರು ಈ ವಿಷಯ ಸಾಕಾರ ಬಾಬಾರವ್ರಿಗೆ ಗೊತ್ತಿತ್ತು, ರಮೇಶ್ ನನಗೆ ಗೊತ್ತಿತ್ತು, ಮತ್ತು ಮಮ್ಮರವ್ರಿಗೂ ಕೂಡ ಗೊತ್ತಿತ್ತು ಈ ಮಮ್ಮ ಇನ್ನ ಈ ಜಗತ್ತಿನಾಗ ಬಾದ್ನ ಉಳಿಯುವುದಿಲ್ಲ ಅಂತ ಹೇಳ್ಕೊಂಡು. ಅವಾಗ ರಮೇಶ್ ಅವರು ಆ ರಿಕಾರ್ಡ್ ಅನ್ನು ಕೊಟ್ಟಿದ್ರು. ಅದನ್ನ ಕೊಟ್ಟು ಟೇಪ್ ರಿಕಾರ್ಡ್ ದಾದಿ ಪ್ರಕಾಶ್ ಮನಿ ಅವ್ರ ಕೈಯಾಗ ಕೊಟ್ಟಿದ್ರು. ಈ ಹಾಡವನ್ನ ಹಾಕ್ರಿ, ನಾನು 6 ನಿಮಿಷಗಳ ಕಾಲ ಮಮ್ಮರವರಿಂದ ದೃಷ್ಟಿಯನ್ನ ತೆಗೆದುಕೊಳ್ತೀನಿ ಅಂತ ಹೇಳ್ಕೊಂಡು ರಮೇಶನ್ ಅವರು. ಆ ಹಾಡಿನ ಹೆಸರಿತ್ತು ಜಾನೆ ವಾಲೆ ಹೋ ಸಕೆ ತೋ ಲೌಟ್ ಕೆ ಆನಾ. ಈ ಹಾಡ ಹಾಕಿದಾಗ ಪ್ರಕಾಶ್ ಮನೆ ದಾದಿ ಅದನ್ನು ಬಂದ್ ಮಾಡಿದ್ರು. ಇದೇನ್ ರಮೇಶನ ಅಂತ ಹಾಡ ತಂದಿ, ಇದನ್ಯಾಕೆ ಹಾಕಿ ಅಂತ ಹೇಳ್ಕೊಂಡು ಪ್ರಕಾಶ್ ಮನೆ ದಾದಿ ಅವರ ಹಾಡ ಬಂದ್ ಮಾಡಿದಾಗ ಅವ್ರಿಗೆ ಮತ್ತು ಸಮಜಾಯಿಸ್ತಾರ, ನಮ್ಮ ಶುಭ ಭಾವನೆ ಐತಿ, ಶುಭ ಕಾಮನೆ ಐತಿ, ಮಮ್ಮನ ಆರೋಗ್ಯ ಸರಿಯಾಗಿ ಅವರು ಪುನಃ ಮತ್ತು ಇಲ್ಲಿ ಬರ್ಲಿ ಅಂತ ಹೇಳ್ಕೊಂಡು ನನ್ನ ಆಶೆ ಐತಿ ತಿಳ್ಕೊಂಡು ಈ ರೀತಿಯಾಗಿ ಹೇಳಿ ಮತ್ತೆ ಅದನ್ನ ಹಾಡ ಹಾಕಿದ್ರು. ಮಮ್ಮಾರವರಿಂದ 6 ನಿಮಿಷಗಳ ಕಾಲ ದೃಷ್ಟಿಯನ್ನ ತೆಗೆದುಕೊಂಡ್ರು ರಮೇಶನ್ನ. ಆದ್ರೆ ಮಮ್ಮಗೆ ವಿಷಯ ಗೊತ್ತಿತ್ತು. ಹೆಂಗ ಬಟ್ಲಾಗ ನೀರು ತುಂಬಿರ್ತದ ಆ ರೀತಿಯಾಗಿ ಮಮ್ಮಾರವ್ರ ಕಣ್ಣಾಗ ತುಂಬಾ ನೀರು ಬತ್ತು. ಆದ್ರೆ ಮಮ್ಮ ಎಷ್ಟು ಶಕ್ತಿಶಾಲಿ ಇರ್ಬೋದು, ಕಣ್ಣಾಗಿ ನೀರ ತೆಳಗ ಉಳಲಾಕ ಬಿಡ್ಲಿಲ್ಲ. ಕಣ್ಣಾಗ ನೀರ ಅಲ್ಲೇ ಅಟಿಸಿತು ಅಂತ ಚರಿತ್ರೊಳಗೆ ಬರ್ತದ್ರಿ. ನನಗನಿಸ್ತೈತಿ ಇಂಥ ಶ್ರೀಮತವನ್ನ, ಬಾಬಾರವರ ಶ್ರೀಮತವನ್ನ ನಮ್ಮ ಬ್ರಾಹ್ಮಣ ಪರಿವಾರದಲ್ಲಿ ನಾ ಬಹಳಷ್ಟು ಸಮೀಪದಿಂದ ದಾದಿ ದೀದಿಗಳನ್ನ ನೋಡಿದ್ದೀನಿ. ಆದ್ರೆ ಅದನ್ನ ಪಾಲನೆ ಮಾಡೋದು ಕೆಲವೊಂದ್ಸರಿ ಬಾಬಾ ಹೇಳ್ತಾರು, ಪ್ರೀತಿಯಿಂದ ಯಾವಾಗ ಕಣ್ಣಾಗ ನೀರು ಬರ್ತೈತಿ ನನ್ನ ಕೊರಳಿನ ಹಾರ ಆಕೈತಿ ಅಂತ ಬಾಬಾ ಹೇಳ್ತಾರೆ. ಆದ್ರೆ ಪ್ರೀತಿಯಿಂದನೂ ಇಲ್ಲ, ಯಾವ ಫೀಲಿಂಗ್ದಿನೂ ಇಲ್ಲ ಮಮ್ಮಾರವ್ರ ಕಣ್ಣಾಗ ಒಂದು ಹನಿ ನೀರು ಕೂಡ ಬರಲಿಲ್ಲ. ಮಮ್ಮ ಯಾವಾಗ ಮಧುಬನಕ್ಕೆ ಬಂದ್ರು, ಮಧುಬನದಾಗ ಒಂದು ಸ್ಪೆಷಲ್ ಬಾಬಾರವ್ರ ಮನೆಯಲ್ಲಿ ಮಮ್ಮ ಒಂದ್ ಕಡೆ ಇರ್ತಿದ್ರು, ಅಲ್ಲೇ ಟೇಪ್ ರೆಕಾರ್ಡ ಬಾಬಾರವ್ರ ಮುರ್ಲಿ ಕೇಳ್ತಾ ಇದ್ರು. ಈ ದಿನ ಕೊನೆಗೆ ಬತ್ತು. ಈ ಲಾಸ್ಟ್ ಮಮ್ಮ ಯಾವಾಗ ಶರೀರ ಬಿಡುವಂತ ದಿವಸ ಇತ್ತು,
ಆ ದಿವಸ ಬಾಬಾ ಆ ಮಧುಬಂದಾಗ ದ್ರಾಕ್ಷಿ ಇತ್ತು, ದ್ರಾಕ್ಷಿ ತೆಗೆದಿದ್ರು. ಸಾಕಾರ್ ಬಾಬಾ ಮತ್ತು ನಿರಾಕಾರ ಸುಪ್ರೀಂ ಬಾಬಾ ವಿಚಾರ ಮಾಡಿ ಮಮ್ಮನ ಶರೀರ ಬಹಳಷ್ಟು ತಾಕತ್ತಿರ್ಲಿಲ್ಲ, ಕೈಯಲ್ಲಿನೂ ಕೂಡ ಕೈ ಎತ್ತುವಷ್ಟು ಕೂಡ ಮಮ್ಮರವ್ರಲ್ಲಿ ತಾಕತ್ತಿರ್ಲಿಲ್ಲ. ಆದ್ರ ನಿರಾಕಾರ ಪಿತಾ ಶಿವ ಬಾಬಾ ಮತ್ತು ಸಾಕಾರ ಒಂದನೇ ನಂಬರ್ ಆತ್ಮ ಏನೇ ಬ್ರಹ್ಮ ಬಾಬಾ ವಿಶ್ವದಲ್ಲಿ ನಂಬರ್ 1 ನೆಕ್ಸ್ಟ್ ಗಾಡ್ ಅಂತಾರ. ಆದಿ ಪಿತಾ ಬ್ರಹ್ಮ ಬಾಬಾ ಅವ್ರ ತನ್ನ ಶಿವ ಬಾಬಾ ಇದ್ದಾರೆ. ಬಚ್ಚಿ ಸಬ್ಕೋ ಟೋಲಿ ದೇನಾ. ವಿಚಾರ ಮಾಡಿ, ಸೃಷ್ಟಿಯನ್ನು ನಡೆಸ್ತಕ್ಕಂಥ ಪಿತಾ ಮಮ್ಮನ ಮೇಲೆ ಅಷ್ಟು ಪ್ರೀತಿ ಇತ್ತು. ಆದಿ ಪಿತಾ ಬ್ರಹ್ಮ ಬಾಬಾ ಕೆಲವೊಂದ್ಸರಿ ಮಗಳು ಅಂತ ಕರಿತಿದ್ರು. ಬ್ರಹ್ಮ ಬಾಬಾನು ಕೂಡ ಮಮ್ಮಾರವ್ರಿಗೆ ಅಮ್ಮ ಅಂತ ಕರೀತಾ ಇದ್ರು. ಬ್ರಹ್ಮ ಬಾಬಾ ಮಮ್ಮಾರವ್ರ ಕೈಯಾಗ ಟೋಲಿ ಕೊಡ್ತಾ ಇದ್ರು, ಮಮ್ಮ ಎಲ್ಲರಿಗೆ ಕೊಡ್ತಾ ಇದ್ರು. ಅಂದ್ರೆ ಮಮ್ಮನ ಕೈ ಎತ್ತಾ ಇರಲಿಲ್ಲ, ಇನ್ನೊಬ್ಬರ ಸಹಯೋಗದಿಂದ ಟೋಲಿ ಕೊಡ್ತಾ ಇದ್ರು. ಎಷ್ಟು ವಿಶೇಷತೆ ಮಮ್ಮಾರವ್ರಲ್ಲಿ ಎಷ್ಟು ಹೇಳಿದ್ರು ಅದು ಕಡಿಮೆ ಐತಿ. ಬಾಬಾ ಏನ್ ಹೇಳ್ತಾ ಇದ್ರು ಎಸ್ ಹತ್ತಿದ್ರು. ಹಾ ಬಾಬಾ ಜಿ ಬಾಬಾ ಇವು 2 ಶಬ್ದ ಇದ್ವು ಅಂತ ಹೇಳಿ ಚರಿತ್ರೆ ಒಳಗೆ ಬರ್ತದ. ಹಾ ಬಾಬಾ ಜಿ ಬಾಬಾ ಇಷ್ಟ. ನಾವಾದ್ರೆ ಎಷ್ಟು ವಾದ ಮಾಡ್ತೀವಿ, ಸ್ವಲ್ಪ ಹೆಚ್ಚ ಕಡಿಮೆ ಆದ್ರೆ ಇದು ಮಾಡ್ತೀವಿ. ಆದ್ರೆ ಮಮ್ಮಾರವರು ಹಂಗಿರ್ಲಿಲ್ಲ. ಒಂದು ದಿವಸ ಬಾಬಾರವ್ರದ್ದೇನು ಈಗ ಜೋಪಡಿ ಐತಿ, ಅದು ಒರಿಜಿನಲ್ ಜೋಪಡಿ ಅಲ್ಲ, ಅದನ್ನ ಬಹಳ ಚಂದ ಇಟ್ಟಿದ್ದಾರೆ, ಈಗ ಬಹಳ ಚಂದ ಮಾಡಿದ್ದಾರೆ. ಏನೋ ಸಾಕಾರ ಬಾಬಾ ಇರ್ತಾರೋ ಕೆಲವೊಂದು ಚಿತ್ರಗಳಲ್ಲಿ ಬರ್ತೈತಿ. ಈ ತೆಂಗಿನ ಪರ್ಕಿಯಿಂದ ಜೋಪಡಿ ಮಾಡಿರುವಂಥದ್ದು, ಅಂತ ಜೋಪಡಿ ಒಳಗೆ ಬಾಬಾ ಇರ್ತಿದ್ರು. ಅದರಾಗ ಬಾಬಾ ಮಕ್ಕಳಿಗೆ ಟಪಾಲನ್ನ ಬರೀತಾ ಇದ್ರು. ಅದರಾಗ ಒಂದು ಸರಿ ಒಂದು ಗುಬ್ಬಿ ತತ್ತಿ ಹಾಕಿತ್ತು. ಅದನ್ನ ಲಚ್ಚು ದೀದಿ ಪಾಠ ಬಹಳ ದೊಡ್ಡದು. ಲಚ್ಚು ದೀದಿ ಎಲ್ಲಿ ತನಕ ಯಜ್ಞದಲ್ಲಿದ್ರೋ ಅಲ್ಲಿ ತನಕ ನಾವು ಬಹಳಷ್ಟು ಸರಿ ಸಾಕಾರದಾಗ ಪಾಂಡವ್ ಓಂ ಶಾಂತಿ ಭವನದಲ್ಲಿ ಬಾಬಾ ಬರ್ತಿದ್ರು, ಆವಾಗ ನೋಡಿದ್ದೀನಿ. ಆಮೇಲೆ ಡೈಮಂಡ್ ಹಾಲ್ನಾಗ ಬಾಬಾ ಬರ್ತಿದ್ರು, ಆವಾಗೂ ನೋಡಿದ್ದೀನಿ. ಬಹಳ ಸರಿ ಭೋಗ ಇಡುವಂತಹ ಕೆಲಸ ಅವರು ಮಾಡ್ತಾ ಇದ್ರು. ಸಾಕಾರ ಬಾಬಾ ಇದ್ದಾಗ ಸಾಕಾರ ಬಾಬಾರವ್ರಿಗೆ ಊಟನೂ ಕೂಡ ಅವರ ಮಾಡಿಸ್ತಿದ್ರು. ಲಚ್ಚು ದೀದಿ, ಆ ಲಚ್ಚು ದೀದಿ ಬೇಕಾದ್ರೆ ಅದನ್ನ ನೋಡ್ಬೋದು. ಇಲ್ಲಿ ನಾವು ಏನು ಅನ್ನಂದಿರಲಿ, ಇಲ್ಲಿ ಚಿತ್ರ ಇದೆ. ಲಚ್ಚು ದೀದಿ ಕೂತಿದ್ದಾರೆ, ಬಾಬಾರವರು ಊಟ ಮಾಡ್ತಾ ಇದ್ದಾರೆ. ಅದು ನುಗ್ಗಿಕಾಯಿ ಬಾಬಾ ಸ್ವೀಕಾರ ಮಾಡ್ತಕ್ಕಂಥದ್ದು ಚಿತ್ರ ಇದೆ. ಅಲ್ಲಿ ಲಚ್ಚು ದೀದಿ ಕೂತಿದ್ರು. ಲಚ್ಚು ದೀದಿ ಆ ತತ್ತಿ ತಂದು, ಲಚ್ಚು ದೀದಿ ಆ ತತ್ತಿಯನ್ನ ಬಾಬಾವ್ರ ಕೈಯಾಗ ತಂದು ತೋರಿಸ್ತಾರೆ. ಬಚ್ಚಿ ಕಿತ್ನಾ ಅಚ್ಚಾ ಹೈ, ಮಮ್ಮಾ ಕೋ ಬುಲಾವ್, ಮಮ್ಮಾ ಕೋ ಖಿಲಾಯೆಂಗೆ ಅಂತ ಹೇಳಿ ಬಾಬಾ ಮಮ್ಮಾರವ್ರನ್ನ ಕರೆದ್ರು. ಬಚ್ಚಿ ಬಾಪ್ ಆಪ್ಕೋ ಖಿಲಾಯೆಂಗೆ ಅಂದಾಗ ಮಮ್ಮ ಅಲ್ಲಿ ಒಂದು ಪ್ರಶ್ನನ್ನು ಕೂಡ ಮಾಡ್ಲಿಲ್ಲ. ಬಾಬಾ ಇದೇನು ಹಿಂಗ್ಯಾಕ, ಇದೇನು ಇಲ್ಲ. ಮಮ್ಮ ಹೆಂಗ ಸಣ್ಣ ಮಗು ತಾಯಿಯ ಮಡ್ಲಲ್ಲಿ ಮಕ್ಕೋತೈತೋ ಆ ರೀತಿಯಾಗಿ ಬಾಬಾರವರ ತೊಡಿ ಮೇಲೆ ಮಮ್ಮ ಬಾಯಿ ತಗೊಂಡು ಮಕ್ಕೊಂಡ್ಬಿಟ್ರು. ಆವಾಗ ಬಾಬಾ ಹೇಳಿದ್ರು, ಬಚ್ಚಿ ಪಾಸ್ ಹೋ ಗೈ, ಎಕ್ಸಾಮ್ ಮೇ ಪಾಸ್ ಹೋ ಗೈ ಅಂತ ಹೇಳ್ಕೊಂಡು. ಹಿಂಗ ಮಮ್ಮಾರವರ ವಿಶೇಷತೆಗಳು ಬಹಳ ಇದ್ದಾವ ನೋಡಿ. ಇವತ್ತು ನಾವೇನು ಬಾಬಾರವರ ಮಮ್ಮಾರವರ ಮುರಳಿ, ಇವತ್ತಿನ ದಿವಸ ಮಮ್ಮಾರವ್ರ ಕ್ಲಾಸ್ ಮಾಡಿರುವಂತಹ ಮುರಳಿ ಸಾಕಾರದಾಗಿದ್ದು, ಆ ಮುರಳಿ ಒಳಗಿನ ಒಂದು ಮಾತು ಮಮ್ಮ ಹೇಳಿದ್ರು, ಈ ನಾಟಕಿನ ಎಡವನ ನಡೀತೈತಿ ಅಂತ ಹೇಳಿ ಇನ್ನೊಬ್ರು ಯಾರನ್ನಾದ್ರೂ ಕೇಳಿದ್ರೆ ಇದರ ಅರ್ಥ ಏನು? ಆ ನಾಟಕದಲ್ಲಿ, ಈ ನಾಟಕದಲ್ಲಿ ನಾನು ಒಬ್ಬ ಪಾತ್ರಧಾರಿಯಾಗಿದ್ದೀನಿ, ನಾನು ಪಾತ್ರ ಮಾಡ್ತಾ ಇದ್ದೀನಿ. ನಾಟಕದ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಂದ್ರೆ ಹಂಗ. ಅದಕ್ಕೆ ಉದಾಹರಣೆ ಕೊಟ್ಟು ಮಮ್ಮ ಬಹಳ ಬುದ್ಧಿ ಹೇಳಿದ್ರು. ನಾನು ಒಂದು ಪಾಠಧಾರಿಯಾಗಿದ್ದೇನೆ. ಅದು ಡ್ರಾಮಾ 3 ತಾಸಿಂದ ಇರ್ತೈತಿ. ಇದು 5,000 ವರ್ಷದ ನಾಟಕ ಐತಿ. ನಾಟಕದಲ್ಲಿ ನಾ ಪಾತ್ರ ಮಾಡ್ತಾ ಇದ್ದೀನಿ.
ನಾಟಕದ ಪೂರ ಇತಿಹಾಸ ನನಗೆ ಗೊತ್ತಿರಬೇಕು, ಆದಿಯಿಂದ ಅಂತ್ಯ ತಕ್ಕ ಅಂತ ಹೇಳಿ ಮಮ್ಮಾರವರು ಇವತ್ತೂ ಕೂಡ ಹೇಳಿದರು. ಈ ರೀತಿ ಅನೇಕ ವಿಷಯಗಳು, ಅನೇಕ ಮಾತುಗಳು, ಬಹಳಷ್ಟು ಮಮ್ಮಾರವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಐತಿ. ಅಚ್ಚ, ಓಂ ಶಾಂತಿ.